ಮನೆ ಮಾಲೀಕನ ಜೊತೆ ಬಾಡಿಗೆದಾರ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನಿತ್ಯ ಮನೆ ಮಾಲೀಕನ ಜೊತೆ ಜಗಳವಾಡ್ತಿದ್ದ ಮಹಿಳೆಯ ಕಿರಿಕಿರಿಯಿಂದಾಗಿ ಟವರ್ ಏರಿದ ಯುವಕ. ಮನೆ ಮಾಲೀಕರ ಮಗ ಭೀಮು ಟವರ್ ಏರಿದಾನೆ. ಮನೆ ಮಾಲೀಕರ ಮಗನ ಜೊತೆ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ. ಬಾಡಿಗೆಗೆ ಇದ್ದ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ. ಇದರಿಂದ ಯುವಕ, ಮನೆ ಮಾಲೀಕರ ಯುವಕ ಇದ್ನಲ್ಲ, ಅವ್ರ ಮಗ, ಮನೆ ಮಾಲೀಕರ ಮಗ ಯುವಕ ಭೀಮು ಅಂತೇಳಿ ಟವರ್ ಏರಿದ್ದಾನೆ. ಬಾಗಲಕೋಟೆ ಪಟ್ಟಣದ ನವನಗರದಲ್ಲಿ ನಡೆದಂಥ ಘಟನೆ. ಐಸ್ ಫ್ಯಾಕ್ಟರಿ ಬಳಿ ಇರುವ ಟೆಲಿಫೋನ್ ಟವರ್ ಅನ್ನ ಯುವಕ ಭೀಮು ಹತ್ತಿದ್ದಾನೆ. ಯುವಕನ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬಾಗಲಕೋಟೆಯ ಸೆಕ್ಟರ್ ನಂಬರ್ 35ರಲ್ಲಿರುವ ಮನೆ ಮಾಲೀಕರ ಜೊತೆ ಮನೆಗೆ ಬಂದಂಥ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ಲು. ಇದರಿಂದ ಬೇಸತ್ತು ಮನೆ ಮಾಲೀಕರ ಮಗ ಹಿಂಗೆ ಮಾಡಿದ್ದಾನೆ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಮನೆ ಮಾಲೀಕರ ಮಗ ಯಾಕೆ ಆತ ಟವರ್ ಏರದ? ಮನೆಗೆ ಬಾಡಿಗೆ ಬಂದಿರೋ ಮಹಿಳೆ ಯಾಕೆ ಜಗಳ ಮಾಡ್ತಾ ಇದ್ರು ಪ್ರತಿದಿನ ಮನೆ ಮಾಲೀಕರ ಜೊತೆಗೆ? ಏನಿದು ಪ್ರಕರಣ ಸಿದ್ದು? ರಂಜಿತ್, ಮನೆ ಮಾಲೀಕರಿಗೆ ಬಾಡಿಗೆದಾರರ ಮಹಿಳೆಯಿಂದಲೇ ಕಿರುಕುಳ ನೀಡಿದಂತ ಘಟನೆ ಒಂದು ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಸೆಕ್ಟರ್ ನಂಬರ್ 36ರಲ್ಲಿ ನಡೆದಿದೆ. ಏನು ಮನೆ ಮಾಲೀಕನ ಅವ್ರ ಜೊತೆ ಆ ಮಹಿಳೆ ಆಗಾಗ ಬಹಳಷ್ಟು ಒಂದು ಟಾರ್ಚರ್ ನೀಡ್ತಿದ್ಲು, ಆಮೇಲೆ ಅವಳು ಹಿಂಸೆ ನೀಡ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರ ಮನೆ ಮಾಲೀಕನ ಮಗ ಟವರ್ ಏರಿ ಆ ಬೆದರಿಕೆಯನ್ನು ಹಾಕಿರುವಂತ ಘಟನೆ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ಏನಂತಂದ್ರೆ, ಈ ಟವರ್ ಏರ್ಲಿಕ್ಕೆ ಅಂದ್ರೆ ದಿನಾಲೂ ಬಾಡಿಗೆಗಿದ್ದಂತ ಮಹಿಳೆ ಈ ಯುವಕನಿಗೆ ಬಹಳಷ್ಟು ಫೋನ್ನಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಗಲಾಟೆ ಆಗ್ತಿತ್ತು. ಗಲಾಟೆ ಆದ ತಕ್ಷಣ ಬಾಡಿಗೆ ವಿಚಾರದಲ್ಲಿಯೂ ಕೂಡ ವಾಗ್ವಾದ ಆಗ್ತಿತ್ತು. ಈ ನೆಲೆಯಲ್ಲಿ ಟವರ್ ಅನ್ನು ಏರಿ ಆ ಮಹಿಳೆಗೆ ಅಂಜಿಕೆ ಹಾಕುವಂತ ಘಟನೆಯು ಕೂಡ ಇವತ್ತಿನ ದಿನ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಮನೆ ಮಾಲೀಕನ ಜೊತೆ ಬಾಡಿಗೆದಾರ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನಿತ್ಯ ಮನೆ ಮಾಲೀಕನ ಜೊತೆ ಜಗಳವಾಡ್ತಿದ್ದ ಮಹಿಳೆಯ ಕಿರಿಕಿರಿಯಿಂದಾಗಿ ಟವರ್ ಏರಿದ ಯುವಕ. ಮನೆ ಮಾಲೀಕರ ಮಗ ಭೀಮು ಟವರ್ ಏರಿದಾನೆ. ಮನೆ ಮಾಲೀಕರ ಮಗನ ಜೊತೆ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ. ಬಾಡಿಗೆಗೆ ಇದ್ದ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ. ಇದರಿಂದ ಯುವಕ, ಮನೆ ಮಾಲೀಕರ ಯುವಕ ಇದ್ನಲ್ಲ, ಅವ್ರ ಮಗ, ಮನೆ ಮಾಲೀಕರ ಮಗ ಯುವಕ ಭೀಮು ಅಂತೇಳಿ ಟವರ್ ಏರಿದ್ದಾನೆ. ಬಾಗಲಕೋಟೆ ಪಟ್ಟಣದ ನವನಗರದಲ್ಲಿ ನಡೆದಂಥ ಘಟನೆ. ಐಸ್ ಫ್ಯಾಕ್ಟರಿ ಬಳಿ ಇರುವ ಟೆಲಿಫೋನ್ ಟವರ್ ಅನ್ನ ಯುವಕ ಭೀಮು ಹತ್ತಿದ್ದಾನೆ. ಯುವಕನ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬಾಗಲಕೋಟೆಯ ಸೆಕ್ಟರ್ ನಂಬರ್ 35ರಲ್ಲಿರುವ ಮನೆ ಮಾಲೀಕರ ಜೊತೆ ಮನೆಗೆ ಬಂದಂಥ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ಲು. ಇದರಿಂದ ಬೇಸತ್ತು ಮನೆ ಮಾಲೀಕರ ಮಗ ಹಿಂಗೆ ಮಾಡಿದ್ದಾನೆ.
ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಮನೆ ಮಾಲೀಕರ ಮಗ ಯಾಕೆ ಆತ ಟವರ್ ಏರ್ದ? ಮನೆಗೆ ಬಾಡಿಗೆ ಬಂದಿರೋ ಮಹಿಳೆ ಯಾಕೆ ಜಗಳ ಮಾಡ್ತಾ ಇದ್ರು ಪ್ರತಿದಿನ ಮನೆ ಮಾಲೀಕರ ಜೊತೆಗೆ? ಏನಿದು ಪ್ರಕರಣ ಸಿದ್ದು? ರಂಜಿತ್, ಮನೆ ಮಾಲೀಕರಿಗೆ ಬಾಡಿಗೆದಾರರ ಮಹಿಳೆಯಿಂದಲೇ ಕಿರುಕುಳ ನೀಡಿದಂತ ಘಟನೆ ಒಂದು ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಸೆಕ್ಟರ್ ನಂಬರ್ 36ರಲ್ಲಿ ನಡೆದಿದೆ. ಏನು ಮನೆ ಮಾಲೀಕನ ಅವ್ರ ಜೊತೆ ಆ ಮಹಿಳೆ ಆಗಾಗ ಬಹಳಷ್ಟು ಒಂದು ಟಾರ್ಚರ್ ನೀಡ್ತಿದ್ಲು, ಆಮೇಲೆ ಅವಳು ಹಿಂಸೆ ನೀಡ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರ ಮನೆ ಮಾಲೀಕನ ಮಗ ಟವರ್ ಏರಿ ಆ ಬೆದರಿಕೆಯನ್ನು ಹಾಕಿರುವಂತ ಘಟನೆ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ಏನಂತಂದ್ರೆ ಈ ಟವರ್ ಏರ್ಲಿಕ್ಕೆ ಅಂದ್ರೆ ದಿನಾಲು ಬಾಡಿಗೆಗಿದ್ದಂತ ಮಹಿಳೆ ಈ ಯುವಕನಿಗೆ ಬಹಳಷ್ಟು ಫೋನ್ನಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಗಲಾಟೆ ಆಗ್ತಿತ್ತು. ಗಲಾಟೆ ಆದ ತಕ್ಷಣ ಬಾಡಿಗೆ ವಿಚಾರದಲ್ಲಿಯೂ ಕೂಡ ವಾಗ್ವಾದ ಆಗ್ತಿತ್ತು. ಈ ನೆಲೆಯಲ್ಲಿ ಟವರ್ ಅನ್ನು ಏರಿ ಆ ಮಹಿಳೆಗೆ ಅಂಜಿಕೆ ಹಾಕುವಂತ ಘಟನೆಯು ಕೂಡ ಇವತ್ತಿನ ದಿನ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಮನೆ ಮಾಲೀಕನ ಜೊತೆ ಬಾಡಿಗೆದಾರ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನಿತ್ಯ ಮನೆ ಮಾಲೀಕನ ಜೊತೆ ಜಗಳವಾಡ್ತಿದ್ದ ಮಹಿಳೆಯ ಕಿರಿಕಿರಿಯಿಂದಾಗಿ ಟವರ್ ಏರಿದ ಯುವಕ. ಮನೆ ಮಾಲೀಕರ ಮಗ ಭೀಮು ಟವರ್ ಏರಿದ್ದಾನೆ. ಮನೆ ಮಾಲೀಕರ ಮಗನ ಜೊತೆ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ, ಬಾಡಿಗೆಗೆ ಇದ್ದ ಮಹಿಳೆ ಜಗಳ ಮಾಡ್ತಾ ಇದ್ದಂತೆ. ಇದರಿಂದ ಮನೆ ಮಾಲೀಕರ ಯುವಕ ಇದ್ನಲ್ಲ, ಅವ್ರ ಮಗ, ಮನೆ ಮಾಲೀಕರ ಮಗ ಯುವಕ ಭೀಮು ಅಂತೇಳಿ ಟವರ್ ಏರಿದ್ದಾನೆ. ಬಾಗಲಕೋಟೆ ಪಟ್ಟಣದ ನವನಗರದಲ್ಲಿ ನಡೆದಂಥ ಘಟನೆ. ಐಸ್ ಫ್ಯಾಕ್ಟರಿ ಬಳಿ ಇರುವ ಟೆಲಿಫೋನ್ ಟವರ್ ಅನ್ನ ಯುವಕ ಭೀಮು ಹತ್ತಿದ್ದಾನೆ. ಯುವಕನ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬಾಗಲಕೋಟೆಯ ಸೆಕ್ಟರ್ ನಂಬರ್ 35ರಲ್ಲಿರುವ ಮನೆ ಮಾಲೀಕರ ಜೊತೆ ಮನೆಗೆ ಬಂದಂಥ ಬಾಡಿಗೆ ಮಹಿಳೆ ಜಗಳ ಮಾಡ್ತಾ ಇದ್ಲು. ಇದರಿಂದ ಬೇಸತ್ತು ಮನೆ ಮಾಲೀಕರ ಮಗ ಹಿಂಗ್ ಮಾಡಿದ್ದಾನೆ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಮನೆ ಮಾಲೀಕರ ಮಗ ಯಾಕೆ ಆತ ಟವರ್ ಏರ್ದ? ಮನೆಗೆ ಬಾಡಿಗೆ ಬಂದಿರೋ ಮಹಿಳೆ ಯಾಕೆ ಜಗಳ ಮಾಡ್ತಾ ಇದ್ರು ಪ್ರತಿದಿನ ಮನೆ ಮಾಲೀಕರ ಜೊತೆಗೆ? ಏನಿದು ಪ್ರಕರಣ ಸಿದ್ದು? ರಂಜಿತ್, ಮನೆ ಮಾಲೀಕರಿಗೆ ಬಾಡಿಗೆದಾರರ ಮಹಿಳೆಯಿಂದಲೇ ಕಿರುಕುಳ ನೀಡಿದಂತ ಘಟನೆ ಒಂದು ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಸೆಕ್ಟರ್ ನಂಬರ್ 36ರಲ್ಲಿ ನಡೆದಿದೆ. ಏನು ಮನೆ ಮಾಲೀಕನ ಅವ್ರ ಜೊತೆ ಆ ಮಹಿಳೆ ಆಗಾಗ ಬಹಳಷ್ಟು ಒಂದು ಟಾರ್ಚರ್ ನೀಡ್ತಿದ್ಲು, ಆಮೇಲೆ ಅವಳು ಹಿಂಸೆ ನೀಡ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರ ಮನೆ ಮಾಲೀಕನ ಮಗ ಟವರ್ ಏರಿ ಆ ಬೆದರಿಕೆಯನ್ನು ಹಾಕಿರುವಂತ ಘಟನೆ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ಏನಂತಂದ್ರೆ ಈ ಟವರ್ ಏರ್ಲಿಕ್ಕೆ ಅಂದ್ರೆ ದಿನಾಲು ಬಾಡಿಗೆಗಿದ್ದಂತ ಮಹಿಳೆ ಈ ಯುವಕನಿಗೆ ಬಹಳಷ್ಟು ಫೋನ್ನಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಗಲಾಟೆ ಆಗ್ತಿತ್ತು. ಗಲಾಟೆ ಆದ ತಕ್ಷಣ ಬಾಡಿಗೆ ವಿಚಾರದಲ್ಲಿಯೂ ಕೂಡ ವಾಗ್ವಾದ ಆಗ್ತಿತ್ತು. ಈ ನೆಲೆಯಲ್ಲಿ ಟವರ್ ಅನ್ನು ಏರಿ ಆ ಮಹಿಳೆಗೆ ಅಂಜಿಕೆ ಹಾಕುವಂತ ಘಟನೆಯು ಕೂಡ ಇವತ್ತಿನ ದಿನ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. Yeah.